ಮುತ್ತು, ಇವತ್ತಿನ ಪರೀಕ್ಷೆ ಹುಷಾರಾಗಿರು. ಒಂದು ಸಣ್ಣ ತಪ್ಪಾದರೂ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ನಾನು ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀನಿ. ನಿನ್ನ ಕೆಲಸದ ಮೇಲೆ ಹೋಗ್ತಾ ಇದೀಯಾ? ಹುಷಾರಾಗಿರು. ಗುಡ್ ಲಕ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ವಿಷಯ ಮರ್ತ್ಬಿಟ್ಟಿದೆ. ಗುಡ್ ಲಕ್ ಟು ಯು. ಕಮ್ ಆನ್ ರಿಟರ್ ಡಾರ್ಲಿಂಗ್. Happy birthday. Happy birthday. Happy birthday. ಕಿರಣ್ ಇದು ನನ್ನ ಕಡೆಯಿಂದ. ಹೌದಾ? ಕಿರಣ್, ಇವರು ಕಮಿಷನರ್ ಆಫ್ ಪೊಲೀಸ್. Hello, Mr. Kiran Kumar. Many happy returns of the day. Thank you. ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ. You are right. We have met in fancy dress competition. Oh, yes. Excuse me, a small gift. Thanks. Hello, Mala. Hello, Kiran. Many happy Thank you. today. Happy birthday to you, Kiran. Thank you, Mommy. Happy birthday, my son. Thank you, Daddy. Come on, Mala darling. ಅರೆ, ಏನ್ ಮಾಡ್ತಾ ಇದ್ದೀರಾ? ಇದು ಕಿರಣ್ ಕುಮಾರ್ ಸ್ಟೈಲು. ನನಗೆ ಆ ಸ್ಟೈಲೇ ಇಷ್ಟ. ಇನ್ಯಾವ ಸ್ಟೈಲು? ಅದೇ ಫ್ಯಾನ್ಸಿ ಡ್ರೆಸ್ ಸ್ಟೈಲು. ಮುಖ ನೋಡಿ ಮೊಳ ಹಾಕ್ಬೇಡ. ಓಹ್, ಮುಖ ನೋಡಿ ಮೊಳ ಹಾಕಬೇಡ. ಹೌದೌದು, ಮನುಷ್ಯನ್ಗೆ ಯಾವಾಗಲೂ ಗುಣನೇ ಮುಖ್ಯ. ಸರಿತಾನೆ? ಕಿರಣ್, ಬಾ, ಕೇಕ್ ಕಟ್ ಮಾಡಲ್ವಾ? ಎಲ್ರೂ ಕಾಯ್ತಿದ್ದಾರೆ. ಥ್ಯಾಂಕ್ ಯು. ಇದನ್ನ ಊದಿ ಆರಿಸಿ ಈ ಚಾಕುನಿಂದ ಇದನ್ನ ಕಟ್ ಮಾಡಿ. ಇಲ್ಲ ರೀಟಾ, ಇಷ್ಟು ಚೆನ್ನಾಗಿರೋ ದೀಪನ ಆರಿಸೋದಾ? ಇಷ್ಟು ಸುಂದರವಾದ ಇದನ್ನ ಕತ್ತರಿಸೋದಾ? ಚೇಚೆ, ನನ್ ಕೆಲಸ ಅದೆಯಲ್ಲಪ್ಪ. ನಾನೇನೇ ಇದ್ರು ಆರೋಗ್ಯ ದೀಪನ ಹತ್ತಿಸ್ತೀನಿ, ಮುಡ್ಸೋಗಿರೋ ಹೃದಯನ ಜೋಡಿಸ್ತೀನಿ. ತಮಾಷೆ ಸಾಕು ಪ್ಲೀಸ್. ಕ್ಯಾಂಡಲ್ ಊದಿ. ಓಕೆ, ನೀವು ಊದಿ ಅಂದ್ರೆ ಊದ ಬಿಡ್ತೀನಿ. ಓಕೆ, ಈ ಹೃದಯಕ್ಕೆ ನೀವೇ ಚುರಿ ಹಾಕಿ. Hello. Where is Mr. Quentin? We should be here in any moment. I see. ಎಂತ ಒಳ್ಳೆ ಪ್ರೆಸೆಂಟೇಷನ್. ಸಾಕು, ಸುಮ್ಮನೆ ಇರಿ. ನೀವು ದೊಡ್ಡ ಮನುಷ್ಯರು, ಇದು ತುಂಬಾ ಚಿಕ್ಕ ಉಡುಗೊರೆ. ಆದ್ರೆ ಇದುವರೆಗೂ ನಾನು ನಿಮ್ಗೆ ಯಾವ್ದು ಗಿಫ್ಟ್ ಕೊಟ್ಟಿಲ್ವಲ್ಲ? ಯಾಕೆ? ಆವತ್ತು ಸುಂದರವಾದ ಅಪ್ಸರೆ ವಿಗ್ರಹ ಕೊಟ್ರಲ್ಲ, ಮರ್ತು ಬಿಟ್ರಾ? ನೀವೇ ಅಪ್ಸರೆ, ನಾನು ಕೊಟ್ಟೆ ನಿಮಗೆ. ಎಲ್ಲಿ ಅಂದ್ರೆ ನಿಮ್ ಶೋರೂಮ್ ಅಲ್ಲಿ. ಆವತ್ತು ನೀವೇನ್ ಹೇಳಿದ್ರಿ ಗೊತ್ತಾ? ಹೂವಿನ ರಸವನ್ನ ಜೇನು ಕದಿಯುತ್ತೆ, ಹಿಮದ ನೀರನ್ನ ನದಿ ಕದಿಯುತ್ತೆ, ನದಿ ನೀರನ್ನ ಮೋಡ ಕದಿಯುತ್ತೆ, ಕಣ್ಣಿನ ನೋಟ ಕೆಲವ್ರ ನಿದ್ದೆನ ಕದಿಯುತ್ತೆ, ಮನುಷ್ಯನ ಹೃದಯನೇ ಕದಿತಾನೆ ಅಂತ. ಇದನ್ನ ಯಾವನೋ ಕಳ್ಳನ ಹೇಳಿರ್ಬೇಕು. ನೋಡಿ, ನಾವ್ ಯಾರ ಹೃದಯನೂ ಕದಿಯೋರಲ್ಲ, ಹೃದಯಕ್ಕೆ ಬದಲ ಹೃದಯನ ಕೊಡೋರು. ಈ ಕೈನಿಂದ ಹೃದಯನ ತಗೋ, ಆ ಕೈನಿಂದ ಹೃದಯನ ಕೊಡು ಅನ್ನೋರು ನಾವು. ದಿನಕ್ಕೊಂದು ಹೊಸ ಮಾತಾಡ್ತೀರಾ ನೀವು. ಅದೇನೋ ನಿಜಾನೇ. ನಿಮ್ ಜೊತೆ ಎಷ್ಟೊಂದು ಮಾತಾಡ್ಬೇಕು ಅನ್ಕೋತೀನಿ ಗೊತ್ತಾ? ಆದ್ರೆ ನೀವ್ ನನ್ನ ಕಣ್ಣೆದುರು ನಿಂತಾಗ ನನ್ ಗಂಟ್ಲೆ ಒಣಗೋಗುತ್ತೆ. ಹೌದಾ? ಗಂಟ್ಲು ಒಣಗೋಗುತ್ತಾ? ನಿಮ್ ಕಣ್ಣು ಈ ಕಣ್ಣಿಂದ ನಿಮ್ಮನ್ನ ಸೆರೆ ಹಿಡಿದು ನಿಮ್ಮನ್ನ ನನ್ನ ಹೃದಯದಲ್ಲಿ ಬಂಧಿಸ್ಬಿಡ್ಬೇಕು ಅನ್ಸುತ್ತೆ. ನನ್ನ ನೋಡಿದಾಗ ನಿಮಗೂ ಹಾಗೆ ಅನ್ಸಲ್ವಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಈ ಸುಂದರವಾದ ಸಂಜೆನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ನೋಡಿ, ಅವತ್ತು ನಾನು ಹಾಡಿದೆ, ಇವತ್ತು ನೀವು ಹಾಡಬೇಕು. ನಾನು ಬೇಡ, ನೀವೇ ಹಾಡಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ಹಾಡ್ತೀನಿ, ನೀವು ಹಾಡಬೇಕು. ಪ್ಲೀಸ್. ಓಕೆ.
madam. Thanks. Your cash. ಮಿಸ್ಟರ್ ಕಿರಣ್, ನಿಮ್ ಸುತ್ತಲೂ ಪೊಲೀಸ್ ಕವರ್ ಆಗಿದೆ. ಜಾಗ ಬಿಟ್ಟು ಕದಲಬೇಡಿ. Hands up! ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಕಿರಣ್. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಗಿಫ್ಟ್ಸ್ ಏನು ತರಲಿಲ್ವಾ? ತಂದಿದ್ದೀನಿ, ಆದ್ರೆ ಹ್ಯಾಕ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಯೋಚನೆ ಮಾಡೋದೇನು ಬಂತು? ಕತ್ಗೆ ಹಾಕುವಂತದಾದ್ರೆ ಕತ್ಗೆ ಹಾಕಿ, ಕೈಗೆ ಹಾಕುವಂತದಾದ್ರೆ ಕೈಗೆ ಹಾಕಿ. ಇವತ್ತು ಪಾರ್ಟಿಗೆ ತುಂಬಾ ಪೊಲೀಸರೆಲ್ಲ ಬಂದಿದ್ದಂತೆ ಕಾಣುತ್ತೆ. ವಿನೋದ್, ಎಲ್ರ ಮುಂದೆ ಏನು ಹುಡುಗಾಟ? ಹುಡುಗಾಟ ಅಲ್ಲ ಸರ್, ಆ ಮುಖ ನಿಜವಾದ ಮುಕ್ಕೊಡೋಣ ಅಂತ ಟೆಸ್ಟ್ ಮಾಡಿದೆ. ವಾಟ್? ಎಸ್ ಸರ್. ಕಣ್ಣಿಗೆ ಪಟ್ಟಿ ಕಟ್ಟಿ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರಿ? ಯಾರೇ ನೀವೆಲ್ಲ? ಇಲ್ಲಿ ಯಾರು ಏನಂತ ಕೇಳ್ಬಾರ್ದು. ನನ್ನ ಕಾಲು ಗುಂಡೆಟ್ ಬಿದ್ದಿದೆ. ತಗೊಳ್ಳಿ ಈ ಹಣನ, ನಿಮ್ ಕೆಲಸ ಶುರು ಮಾಡಿ. ಹ್ಮ್. ಗುಂಡು ತೆಗೆದಿದ್ದೀನಿ, ಇನ್ನೇನು ಭಯ ಇಲ್ಲ. ಆದ್ರೆ 1 ತಿಂಗಳು ಬೆಡ್ ರೆಸ್ಟ್ ಬೇಕಾಗುತ್ತೆ. ನೋ, ದಿಸ್ ಇಸ್ ಟೂ ಮಚ್. ನಾನು 1 ತಿಂಗಳು ರೆಸ್ಟ್ ತಗೊಂಡ್ರೆ ನನ್ನ ಕೆಲಸ ಎಲ್ಲ ರೆಸ್ಟ್ ಹಿಡಿದೋಗುತ್ತೆ. ಹಾಗಂತ ನೀವು ಹೀಗೆ ಓಡಾಡೋಕೆ ಶುರು ಮಾಡಿದ್ರೆ ನಿಮ್ಮ ಜೀವನ ಪರ್ಯಂತ ಓಡಾಡೋ ಭಾಗ್ಯನೇ ಕಳ್ಕೋಬೇಕಾಗುತ್ತೆ. ನಾನು ನಿಮ್ಮೊಳ್ಳಿದಕ್ಕೋಸ್ಕರವೇ ಹೇಳ್ತಿರೋದು. ಓ ಗಾಡ್. ಆದ್ರೆ ಡಾಕ್ಟರ್, ಗಾಯದ ಗುರುತು ಉಳಿಬಾರ್ದು, ಗೊತ್ತಾಯ್ತಾ? ಪ್ಲಾಸ್ಟಿಕ್ ಸರ್ಜರಿನೂ ಮಾಡಬಹುದು. ತಗೊಳ್ಳಿ. ನಾನು ಈ ಹಣದಾಸೆಗೋಸ್ಕರ ಈ ಕೆಲಸ ಮಾಡಲಿಲ್ಲ. ನನ್ನ ಫೀಸ್ ಕೇವಲ 1,000 ರೂಪಾಯಿ ಮಾತ್ರ. ನಾನೇನು ಬರ್ಬೋದಾ? ಡಾಕ್ಟರ್, ನಾನು ಪೂರ್ಣ ಗುಣ ಆಗೋವರೆಗೂ ನೀವಿಲ್ಲಿಂದ ಕದ್ಲು ಹಾಗಿಲ್ಲ. ಇಂಪಾಸಿಬಲ್. ನನ್ನ ಪ್ರಾಕ್ಟೀಸು, ನಮ್ಮ ಮನೆಯವರು. ಏನು ಯೋಚನೆ ಮಾಡಬೇಡಿ. ನಿಮ್ಮ ಮನೆಯವ್ರಿಗೆ ಟೈಮ್ಗೆ ಹಣ ತಲುಪುತ್ತೆ. ನಿಮಗಿಲ್ಲಿ ಯಾವ ಕೊರತೆನೂ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಖಾನ್, ಹೆದರ್ಕೋಬೇಡಿ ಡಾಕ್ಟರ್, ಅವ್ನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ಕಿರಣ್, ಕಿರಣ್, ಇದೇನಾಯ್ತು ನಿಮ್ಗೆ? ಹಾಳಾದ ಪೊಲೀಸ್ನವ್ರು ಗುಂಡ್ಬಿತ್ತು. 1 ತಿಂಗಳು ಹೊರಡೆ ಹೋಗಾಗಿಲ್ಲ. ಡ್ಯಾಮ್ ಇಟ್. ರೀಟಾ, ಇವತ್ತಿನ ಪಾರ್ಟಿಲಿ ಮುತ್ತು ಹೇಗೆ? ಓಹ್, ಸೂಪರ್ಬ್.
ಕೊಡೋ ದೇವರು ಕೊಡೋ ಸಮಯದಲ್ಲಿ ಕಪಾಳಕ್ಕೆ ಆಡ್ಕೊಂಡು ಕೈ ತುಂಬ ಕೊಡ್ತಾನೆ. ಹಾಗಾದ್ರೆ ಮುತ್ತು 1 ತಿಂಗಳು ಕಿರಣ್ ಆಗಿತ್ಕೊಂಡು ಕೆಲಸ ನಿಭಾಯಿಸಬಲ್ಲ ಅನ್ನೋ ಹಾಗೆ ಅನ್ಸುತ್ತೆ ಡಾರ್ಲಿಂಗ್. ಹಾಗಾದ್ರೆ ಮುತ್ತುಗೋಗಿ ಹೇಳು, ಕಿರಣ್ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ, ಬರಕ್ 1 ತಿಂಗಳಾಗುತ್ತೆ ಅಂತ. ಈ 1 ತಿಂಗಳಲ್ಲಿ ಮುತ್ತು ಕಿರಣ್ ಆಗಿತ್ಕೊಂಡು ಪೊಲೀಸ್ನವ್ರು ಗುಂಡ್ ಬಿದ್ದಿದ್ ಕಿರಣ್ಗಲ್ಲ ಬೇರೆ ಯಾರಿಗೂ ಅಂತ ಪ್ರೂವ್ ಮಾಡ್ಬೇಕು. ಓಕೆ? ಎಸ್ ಡಾರ್ಲಿಂಗ್. ರೈಟಾ? ನೀನು ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಬುದ್ಧಿವಂತೆ ಕೊಡು. ಅಪ್ಪ ಅಪ್ಪ ಅಪ್ಪ, ತಲೆನೋವು ಹೇಗಿದೆ? ತಲೆಯಲ್ಲಿ ಬ್ಯಾಂಡ್ ಬಜಾಸ್ತಾಗಿದೆ. ಮುತ್ತು, ಕಿರಣ್ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಬರೋದು 1 ತಿಂಗಳಾಗುತ್ತೆ. ಅಲ್ಲಿವರೆಗೂ ನೀನೇ ಕಿರಣ್ ಆಗಿರ್ಬೇಕಾಗತ್ತೆ. ಅಷ್ಟೆಲ್ಲ ಅವ್ರಮ್ಮ ತೀರ್ಥದಿಂದ ಬಂದ್ಬಿಟ್ರೆ ನನ್ ಗತಿ ಏನು? ಜನ ಎಲ್ಲ ಈಗ ನಿನ್ನನ್ನ ಕಿರಣ್ ಅಂತಾನೆ ನಂಬ್ಕೊಂಡಿದ್ದಾರೆ. ಇನ್ನು ಅವರಮ್ಮ ನಿನ್ನನ್ನ ತನ್ನ ಮಗ ಕಿರಣ್ ಅಂತ ನಂಬೋದ್ರಲ್ಲಿ ಅನುಮಾನವೇ ಇಲ್ಲ. ಹೌದಾ? ಹಾಗಾದ್ರೆ ಈ ಮನೆ ನಾನೇ ಮಾಲೀಕ ಆಗ್ತೀನಾ? ಅಫ್ಕೋರ್ಸ್. ಏಯ್, ಆಮೇಲೆ ಮಾತ್ಗಿದ್ ಬದಲಾಯಿಸ್ರೆ ಬಂಡಿ ಹತ್ಕೊಂಡು ಊರ್ಗೆ ಹೊರಟೋಗ್ತೀನಿ. ಬೇಡ ಬೇಡ ಬೇಡ. ಮೆತ್ತ ಕಣೋ. ಕರಳು ಬೇನಿ ಹುಷಾರಾಗಿರ್ಬೇಕು ಅಂತ 1000 ಸಲ ಹೇಳಿದ್ರು ಕಿವಿಗೆ ಹಾಕೊಳ್ಳಿಲ್ಲ. ಜಾತ್ರೆಗೆ ಹೋಗಿದ್ಲಂತೆ, ಆವಾಗ ಸುಂಕಪ್ಪನ ಗಟ್ಟೆ ನೀರ್ ಕುಡಿಬಾರ್ದು ಅಂತ ಎಷ್ಟು ಸಲ ಹೇಳಿದ್ರು ಕುಡ್ದೇ ಬಿಟ್ಲಂತೆ. ಮೇಲವನಲ್ಲ ಶಿವ, ಅವನ್ ಟಿಕೆಟ್ ಹರಿದ್ರೆ ಮುಗೀತು. ಮನುಷ್ಯನ ಕೈಲಿ ಏನೈತೆ ಪಾಪ. ಭವಾನಿ ಇಲ್ಲಿ ಹಿಂಗಾಗೈತೆ, ಅಲ್ಲಿ ಮುತ್ತಣ್ಣ ಬೇರೆ ಪಟ್ಟಣಕ್ಕೆ ಹೋಗಿದ್ದಾನೆ. ದೇವ್ರು ಏನಿಲ್ಲ ಪರೀಕ್ಷೆ ಮಾಡ್ತಾನಲ್ಲಪ್ಪ. ಛೇ ಛೇ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. 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 ಒಂದು ನಿಮಿಷ. ವೆಂಕಟರಮಣ ಸ್ವಾಮಿ, ದೇವ್ರಿಗೆ ಹೂ ಇಲ್ಲ, ದೀಪ ಇಲ್ಲ, ನೀವೆಲ್ಲ ನಾಸ್ತಿಕರೇನು? ಮೊದಲು ಹೋಗಿ ದೇವ್ರಿಗೆ ಹೂ ದೀಪ ಎಲ್ಲ ತಗೊಂಬನ್ನಿ. ಹೋಗಿ. ಕಮಾನ್ ಕಿರಣ್, ಕಮಾನ್. ಏನ್ರಿ ಇದು? ಸಿಡ್ಲಘಟ್ಟ ದೇವ್ರು ಹಿಂದೆ ಮುಂದಾಯ್ತು ಅಂತಾರಲ್ಲ, ಹಾಗಾಯ್ತಲ್ರಿ ಸಮಾಚಾರ? ಬಾಯ್ಲಿ, ನೀನ್ ಯಾಕೆ ದೇವ್ರ ದಿಂಡು ಅಂತ ಮಾತಾಡಕ್ ಹೋದೆ? ಅವ್ರಿಗಿದೆಲ್ಲ ಆಗ್ತಿರ್ಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಇವನಿಗೆ ಇಂಥ ಕೆಟ್ಟ ಕಾಲ ಬಂದಿರೋದು. ದೇವ್ರ ನಂಬಿದ್ರೆ ಅಯ್ಯೋ. ಕತ್ತೆ ಕೂಡ ವಾಸಿ ಆಗುತ್ತಂತೆ. Oh God. ಇದು ಇವ್ನಿಗೆ ಗೊತ್ತಿಲ್ಲ. ಅದಕ್ಕೆ ಚಿಕ್ಕಮಗಳೂರು ಕಾಫಿ. ಬಾ ಬಾ. ನಾನಾ? ಹೌದು. ಅಷ್ಟೂರ ಮೆಟ್ಲತ್ಕೊಂಡ್ ಬರ್ಬೇಕಲ್ಲ ಬುದ್ಧಿ? ಹೌದು, ಮೇಲ್ ಬಾ, ಪರವಾಗಿಲ್ಲ. ಓಹ್, ಯಾಕೆ? ಕೆಳಗಡೆ ಇರೋ ದರಿದ್ರನೆಲ್ಲ ಯಾಕೆ ಮೇಲೆ ಕರೀತೀರಾ? ಯಾರೇ ದರಿದ್ರದವನು? ಅವನ ದರಿದ್ರದವನು. ಮುತ್ತಂತ ಮಾತಾಡ್ತಾನೆ. ಚಿನ್ನದಂತ ಮನ್ಸಿರೋ ಧರ್ಮರಾಯ ಕಣೆ. ಗುಣ ಇರೋರ್ ಹತ್ರ ಹಣ ಇರಲ್ಲ ಅಮ್ಮಣ್ಣಿ. UC ಇದೆಲ್ಲ ಬೇಡ ಕಣೆ. ನಾ ಹೇಳತ್ರ ಬಾಯಿ ಮುಚ್ಚು. ಯಾಕಪ್ಪ ಚಿಕ್ಕಮಂಗ್ಳೂರ್ ಟು ಬ್ಯಾಂಗ್ಳೂರ್ ಹಾಗೆ ನೋಡ್ತಾ ಇದ್ಯಾ? ಗುರ್ತು ಸಿಗ್ಲಿಲ್ವಾ? ರಾಗಿ ರೊಟ್ಟಿ, ಕಾಯಿ ಚಟ್ನಿ, ಅಸ್ಲಿ ತುಪ್ಪ, ಬಿಕ್ಕಳಿಕೆ. ಅಪ್ಪ ರಾಗಿ ರೊಟ್ಟಿ ಪರವಾಗಿಲ್ಲ, ನೀನ್ ಬಂಬಟ್ಟಕ್ಕೆ ಹಾಕ್ಬಿಡ್ತೀಯ. ಅವತ್ ನೀನೇನಂದ? ಹಳ್ಳಿಯಿಂದ ಬಂದಿವ್ನಿ, ನನ್ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡಕ್ ಬಂದಿವ್ನಿ ಅಂತ ಏನೇನೋ ಹೇಳ್ಬಿಟ್ಬಿಟ್ಟೆ. ಕಾಪಿ ಅಣ್ಣ, ಅವತ್ ನಾನ್ ಹೇಳಿದ್ದು ಸುಳ್ಳಲ್ಲ. ಇವತ್ ನೀನ್ ಏನ್ ನೋಡ್ತಾ ಇದೆಯೋ ಇದು ಸತ್ಯ ಅಲ್ಲ. ಹಂಗಾದ್ರೆ ಸತ್ಯ ಏನು ಅಂತ ಸತ್ಯವಾಗ್ಲೂ ಹೇಳ್ಬಿಡು. ಲಾಟು ಗೀಟಿ ಹೊಡಿತಾ ಇಲ್ಲ ಲಕ್ಷಾಧೀಶ್ವರ ಅವನಿಗೆ ಅಳಿಯಗಳಿ ಆಗ್ಬಿಟ್ಟ? ಎಲ್ಲ ನಮ್ಮೂರ್ ಆಂಜನೇಯ ಸ್ವಾಮಿ ಮಹಿಮೆ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ಯಾ? ಒಂಬತ್ತು ಕಾಫಿ ಕೊಡು. ಚಿಕ್ಕಮಗಳೂರಲ್ಲಿ ಬೆಳೆದಿರೋದು, ಮಡಿಕೇರಿಲಿ ಹುರಿದಿರೋದು, ಬೆಂಗಳೂರಿಗೆ ತಂದೆ ಮಾರೋದು. ಬಿಸಿ ಬಿಸಿ ಕಾಫಿ ಎಣ್ಣ ತಗೊಳ್ಳಣ್ಣ, ಬಿಸಿ ಬಿಸಿ ಕಾಫಿ ಎಣ್ಣು ತಗೊಳ್ಳವ. ಇದ್ಯಾಕವ ಬಿಂಕ ತೋರಿಸ್ತಿದ್ಯಾ? ನಿಂಗೆ ಗಣ್ಣೆ ಕುಡಿತಿರುವಾಗ? ಅವಳು ನನ್ನ ಹೆಂಡತಿ ಅಲ್ಲ, ನನ್ ಸಕ್ಕಿ ರೊಟ್ಟಿ, ನನ್ ಸೆಕ್ರೆಟ್ರಿ. ನನ್ ಹುಡುಗಿ ಭೂಲೋಕದ ರಂಬೆ, ಒಳ್ಳೆ ಅಪ್ಸರ ತರ ಇದ್ದಾಳೆ. ಮದ್ವೆ ಆಗೋಯ್ತಾ? ಕುಂಡಲಿ ಕುಡಿಸ್ತಾ ಇದೀನಿ, ಮುಗಿದೋಗುತ್ತೆ. ಹಂಗ ಸಮಾಚಾರ? ಅಣ್ಣೋ, ಮದ್ವೆಗೆ ನಾನು ಕರೆಯೋದ್ ಮರಿಬೇಡ.
ನಿನ್ ಫಸ್ಟ್ ನೈಟ್ಗೆ ಈ ಕೆಟ್ಲ ತುಂಬಾ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತಗೋ ಬಂದು ಇಟ್ಬಿಡ್ತೀನಿ. ಅಯ್ಯೋ ಆ. ಬೇಡಪ್ಪ ಆ? ಫಜಿತಿ ಆಗ್ಬಿಡುತ್ತೆ. ಅವತ್ತಿನ ರಾತ್ರಿ ಕುಡಿಬೇಕಾಗಿರೋದು ಬಿಸಿ ಬಿಸಿ ಕೇಸರಿ ಬಾದಾಮಿ ಹಾಲು, ತಿನ್ಬೇಕಾಗಿರೋದು ಕಾಬುಲ್ ಸೇಬು. ಗುಡ್ ಗುಡ್ ವೆರಿ ವೆರಿ ಗುಡ್. ರೀಚಾ ಇವನ್ಗೊಂದು ಬಿಸಿ ಬಿಸಿಯಾಗಿ 500 ರೂಪಾಯಿ ಚೆಕ್ ಬರಿ. ಏಯ್ ಬರಿಕೆ ಅಲ್ವಾ ನಾನು? ಓಹೋ, ಒಳ್ಳೆ ಕಾಫಿ. ಕಾಫಿ ಅಣ್ಣ, ಅವತ್ ನೀನ್ ಚೆಕ್ಕೆ ನೋಡಿಲ್ಲ ಅಂತಿದ್ಯಲ್ಲ, ತಗೋ 500 ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ. ಇದೇನ 500 ರೂಪಾಯಿ ಚೆಕ್ಕು ನಡೀತದ ಬುದ್ಧ? ನಡಿಯೋದೇನು ಓಡುತ್ತೆ. ಹಂಗಂತೀರಾ? ಓಡ್ತದ? ನಾನು ಓಡ್ಬಿಡ್ತೀನಿ. 500 ರೂಪಾಯಿ ಚೆಕ್ ಸಿಕ್ತು ಅಂದ ತಕ್ಷಣ ಇದನ್ನೇ ಮರ್ತ್ಬಿಟ್ಟು ಹೋಗ್ತಾ ಇದೆಯಲ್ಲ, ನ್ಯಾಯನಾ? ತಪ್ಪಾಯ್ತು ಬುದ್ಧಿ. 500 ರೂಪಾಯಿ ಚೆಕ್ ನೋಡಿ ಚಿತ್ತಾಗ್ಬಿಟ್ಟೆ. ನನ್ ಜೀವನದ ಜೋಡಿನೇ ಮರ್ತಿದ್ನಲ್ಲಪ್ಪ. ಅಯ್ಯೋಯ್ಯೋ. ಏ ಚಿಕ್ಕಮಂಗ್ಳೂರ್ ಅಪ್ಪಾಯ್, ನೀನು ತುಂಬಾ ಒಳ್ಳೇದು. ನೀನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ತುಂಬಾ ಟ್ಯಾಂಕ್ಸ್ ಅಪ್ಪ. ಬರ್ಲಪ್ಪ? ಹೋಗ್ಬಾ. ಮುಗೀತಾ ನಿನ್ ಫ್ರೆಂಡ್ ಜೊತೆ ಚೆಲ್ಲಾಟ? ಮುಗೀತು. ನಿನಗೇನ್ ಸಂಕಟ? ಇವತ್ತಿನ ಪ್ರೋಗ್ರಾಮ್ ಹೇಳ್ಬೇಕು. ಹೇಳು. 11 ಗಂಟೆಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್, 1 ಗಂಟೆಗೆ ಲಂಚ್, 2 ಗಂಟೆಗೆ ಶೋರೂಮ್ ಇನ್ಸ್ಪೆಕ್ಷನ್, 3 ಗಂಟೆಗೆ ಇದೇನಿದು ಹುಚ್ಚಾಟ? ಹುಚ್ಚ? ನಿನಗೆ ಹುಚ್ಚು. ಮಾರನ್ ಮೀಟ್ ಮಾಡೋ ಪ್ರೋಗ್ರಾಮ್ ಇಲ್ವಲ್ಲ? ಇಲ್ಲ, ನೀನ್ ಅವಳನ್ನ ಮೀಟ್ ಮಾಡೋಕ್ ಆಗಲ್ಲ. ಹಾಗಾದ್ರೆ ನೀ ಹೀಗೆ ಹಳ್ಳಿಗೆ ನಾನು ಏ ಬೇಡ. ತಾನೆ ಟೇಕ್ ಫೋನ್. ಕಾಲ್ ಮಾಲಾ. ಹಲೋ. ತಗೋ. ಹಲೋ, ನಾನು ಕಿರಣ್ ಮಾತಾಡ್ತಾ ಇದ್ದೀನಿ. ಮಾನವ್ ಇದ್ದಾರಾ? ಒಂದ್ ನಿಮಿಷ. ಕಿರಣ್ ಫೋನ್ ಮಾಡಿದ್ದಾನೆ. ಹಲೋ. ಹಾ, ನಿಮ್ ಸಿಹಾ ಧ್ವನಿ ಕೇಳಿ ನನ್ ಕಿವಿ ನೆಟ್ಕಾಗೋಯ್ತು. ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ಯಾ, ಅವಳು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಹಲೋ, ನಾನು ನೀವು ಇಬ್ರು ಎಲ್ಲಾದ್ರೂ ದೂರ ಹೋಗ್ಬೇಕು. ನಿಮ್ ಜೊತೆ ತುಂಬಾ ತುಂಬಾ ಮಾತಾಡ್ಬೇಕು. ಬರ್ತೀರಾ ತಾನೆ? ಇಬ್ರೇ ದೂರ ಹೋಗೋದಾ? ಅವನ್ನ ಇಲ್ಲಿ ಬರಕ್ ಹೇಳು. ಒಪ್ಪದೆ, ಆದ್ರೆ ನೀವೇ ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರೋದು. ಒಪ್ಪದ ಮೇಲೆ ಆಯ್ತು. ಇಲ್ಲಿಗೂ ಬೇಡ, ಅಲ್ಲಿಗೂ ಬೇಡ. ಸ್ವರ್ಗದಂತ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ. ಓಕೆ? ಯಾವ್ದದು? ಭೂಲೋಕದ ಮೇಲಿರೋ ಆ ಸ್ವರ್ಗ? ದಟ್ಸ್ ಅ ಸರ್ಪ್ರೈಸ್. ಬಾಯ್ ಬಾಯ್. ಮಿಸ್ ಲೀಲಾ, ಈಗ ನೀವು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿದ್ರೆ ಆ ಕಿರಣ್ ಕುಮಾರ್ನ ಸಾಕ್ಷಿ ಆಧಾರಗಳ ಸಮೇತ ಅರೆಸ್ಟ್ ಮಾಡ್ಬೋದು. ಹೇಗೆ? ತಗೊಳ್ಳಿ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದನ್ನ ಜ್ಯೂಸಲ್ಲಿ ಕಲಿಸ್ಕೊಟ್ರೆ ಇದನ್ನ ಕುಡ್ದವನು ಮನಸ್ಸಲ್ಲಿ ಮುಚ್ಚಿಟ್ಕೊಂಡ್ರೆ ಸತ್ಯನ ಹಾಗೇ ಹೇಳ್ತಾ ಹೋಗ್ತಾನೆ. ನಿಜವಾಗ್ಲೂ? ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ಈ ಟ್ಯಾಬ್ಲೆಟ್ಸ್ ಅಲ್ಲಿ ಎಂತ ಮ್ಯಾಜಿಕ್ ಇದೆ ಅಂತ ತೋರಿಸ್ತೀನಿ. ಇನ್ಸ್ಪೆಕ್ಟರ್ ಪ್ರಧಾನ್. ಮಿಸ್ ಮಂಜುಳಾ. ಇನ್ಸ್ಪೆಕ್ಟರ್ ಪ್ರಧಾನ್ ಮತ್ತು ಮಂಜುಳಾ ಒಬ್ರಿಗೊಬ್ರು ಗುಟ್ಟಾಗಿ ಪ್ರೀತಿಸ್ತಾ ಇದ್ದಾರೆ. ಇದನ್ನ ಕುಡಿದ ಮೇಲೆ ಅವ್ರ ಗುಟ್ಟಲ್ಲಿ ಹೇಗೆ ರಟ್ಟಾಗುತ್ತೆ ಅಂತ ನೋಡ್ತಾರೆ. ಈಗ ತಾನೇ ಕಿರಣ್ ಕುಮಾರ್ ಫೋನ್ ಮಾಡಿದ್ದ. ಲೀಲಾನ ಪಿಕ್ನಿಕ್ಗೆ ಇನ್ವೈಟ್ ಮಾಡಿದ್ದಾನೆ. ವೆರಿ ಗುಡ್. ರೊಟ್ಟಿ ಜಾರಿ ತುಪ್ಪಕ್ ಬಿದ್ದಂಗೆ. ನಿನ್ನ ಎಲ್ಲೋ ದೂರ ಕರ್ಕೊಂಡು ಹೋಗಿ ನನ್ನ ಮದುವೆ ಮಾಡ್ಕೊ ಅಂತ ಕೇಳಿದ್ರು ಕೇಳಿದ್ನೆ. ಅವನೇನಾದ್ರೂ ಹಾಗೆ ಕೇಳಿದ್ರೆ ನಾನ್ ಸರಿಯಾಗೇ ಉತ್ತರ ಕೊಡ್ತೀನಿ. ತಗೊಳ್ಳಿ, ಜ್ಯೂಸ್ ಕುಡೀರಿ. ತಗೊಳ್ಳಿ. ಥ್ಯಾಂಕ್ ಯು. ಚಿಯರ್ಸ್. ಮಿಸ್ ಮಂಜುಳಾ, ಇಷ್ಟು ವಯಸ್ಸಾದ್ರೂ ನೀವ್ ಯಾಕೆ ಮದುವೆ ಆಗಿಲ್ಲ? ನಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋವರೆಗೂ ಮದುವೆನೇ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಿದ್ರೆ ಪೊಲೀಸ್ ಕೆಲ್ಸನೇ ಬಿಟ್ಬಿಡ್ಬೋದಾಗಿತ್ತಲ್ಲ. ಮಿಸ್ಟರ್ ಪ್ರಧಾನ್, ಅಂದ್ಹಾಗೆ ನೀವ್ ಯಾಕಿನ್ನೂ ಮದ್ವೆ ಮಾಡ್ಕೊಂಡಿಲ್ಲ? ಅದು ಇವಳು ಹೇಳಿ, ಪರವಾಗಿಲ್ಲ ಹೇಳಿ. ಇವಳೇ ನನ್ನ ಹೃದಯೇಶ್ವರಿ. ಮಂಜು, ನಿನ್ನನ್ನು ಬಿಟ್ಟು ನಾನು ಇರಲಾರೆ ಡಾರ್ಲಿಂಗ್, ಇರಲಾರೆ. ಮೈ ಡಿಯರ್ ಪ್ರಧಾನ್, ಮೈ ಡಾರ್ಲಿಂಗ್, ನನ್ನ ಹೃದಯದ ತುಂಬಾ ನೀವೇ ಇದ್ದೀರಿ. ನನಗೂ ಅಷ್ಟೇ, ನನ್ನ ಹೃದಯದ ತುಂಬಾ ನೀನೇ ಇದ್ದೀಯ ಮಂಜು. ಪ್ರಧಾನ್. ಮಂಜು ನೋಡಿದ್ರ ಹಾಗಿದೆ ಮಾತ್ರ ಕರಾಮತ್ತು. ಎಂಥ ವಿಚಿತ್ರವಾದ ಶಕ್ತಿ ಇದೆ ಆ ಮಾತ್ರೆಗಳಲ್ಲಿ. ತೋಳಿ, ಇದನ್ನ ಜ್ಯೂಸಲ್ಲಿ ಬೆರೆಸಿ ಕಿರಣ್ ಕುಮಾರ್ಗೆ ಕುಡಿಸಿ. ಆಮೇಲೆ ಅವನ ಅದೇನೇನು ಹೇಳ್ತಾನೋ ಎಲ್ಲ ರೆಕಾರ್ಡ್ ಮಾಡಿ. ಓಕೆ ಸರ್.
ಇದೇನಿದು? ಇದು ರಾಗಿ ರೊಟ್ಟಿ. ಇದ್ರ ಜೊತೆಗೆ ಈ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಯ್ಯಯ್ಯೋ, ನೀವ್ ಇದನ್ನೆಲ್ಲ ತಿಂತೀರಾ? ಮಾಲಾ, ಈ ಪಟ್ಟಣಕ್ಕೆ ಬಂದು ವಿದೇಶಿ ಊಟ ಮಾಡಿ ಮಾಡಿ ಹೊಟ್ಟೆ ಎಲ್ಲ ಕೆಟ್ಟೋಯ್ತು. ಇದು ನನ್ನ ಪ್ರಿಯವಾದ ಸ್ವದೇಶಿ ಊಟ. ಒಂದ್ ನಿಮಿಷ, ಇದ್ರ ಜೊತೆಗೆ ಈ ಈರುಳ್ಳಿ ಹಂಚ್ಕೊಂಡು ತಿಂದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಹಿಡ್ಕೋ ಹಿಡ್ಕೋ. ಈ ಈರುಳ್ಳಿನ ಹೇಗ ಕತ್ತರಿಸೋದು? ಚಾಕು ಇಲ್ವಾ? ಮಾಲಾ, ಈರುಳ್ಳಿನ ಜಜ್ಜಿ ತಿಂದ್ರೇನೆ ಮಜಾ ಬರೋದು. ಇವತ್ತು ಈ ಫೋರ್ಕ್ ಎಲ್ಲ ಬಿಟ್ಬಿಟ್ಟು ಭಗವಂತ ಕೊಟ್ರು ಈ ಕೈಗಳಿಂದ ಊಟ ಮಾಡು. ಹೇಗಿದೆ? ಚೆನ್ನಾಗಿದೆ. ಆದ್ರೆ ಖಾರ ಜಾಸ್ತಿ, ಬಾಯಿ ಉರಿತಾ ಇದೆ. ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ ನಿಮಿಷ, ಮಜ್ಜಿಗೆ ತಗೊಂಡ್ಬರ್ತೀನಿ. ನನಗ್ ಮಜ್ಜಿಗೆ ಬೇಡ. ಏನ್ ಬೇಕು? ಸ್ವಲ್ಪ ಜ್ಯೂಸ್ ತರ್ತೀರಾ? ತಗೊಳ್ಳಿ, ಮ್ಯಾಂಗೋ ಜ್ಯೂಸ್. ಐಸ್ ಇಲ್ವಾ? ಐಸ್ ಬೇಕಾ? ಒಂದ್ ನಿಮಿಷ. ಐಸ್ ಸಾಕಾ? ಕುಡೀರಿ. ಮಾಲಾ, ಒಂದ್ ಮಾತು ಹೇಳ? ಹೇಳಿ. ನನ್ನ ನಾಯಿ ಮೋತಿ ಇದೆಯಲ್ಲ, ಊರಿನಲ್ಲಿ ಎಲ್ಲ ಹೆಣ್ಣಾಯು ಅದರಿಂದ ಬಿದ್ದಿರುತ್ತೆ. ಆದ್ರೆ ಮೋತಿ ಯಾವ್ದನ್ನು ತಿರುಗ್ಸಾ ನೋಡಲ್ಲ. ನನ್ನ ಹಾಗೆ ನೀವು ಇನ್ನೊಂದು ಪರ್ಸನಲ್ ವಿಷಯ ಹೇಳ? ಹೇಳಿ. ನನ್ನ ಸೆಕ್ರೆಟರಿ ರೀಟಾ ಅದಳಲ್ಲ, ನಾಚಿಕೆ ಬಿಟ್ಟ ಹೆಂಗ್ಸು, ನನ್ನ ಮೈ ಮೇಲೆ ಬಿದ್ದು ಡ್ಯಾನ್ಸ್ ಮಾಡ್ತಾಳೆ. ನನಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಕಿಟಕಿ ಬಾಗಿಲ ಮುಚ್ಕೊಂಡು ಭದ್ರವಾಗಿ ಮಲಿಕೊಂಡ್ಬಿಡ್ತೀನಿ. ಜಪ್ಪ ಯಾವ್ದು ತೆಗಿಯಲ್ಲ. ಒಳ್ಳೇದ್ ಮಾಡಿದ್ರಿ, ನಂಗೂ ಹಿಡಿಸ್ಲಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ? ಹೇಳಿ. ಖಂಡಿತವಾಗ್ಲು ನನ್ನ ಆಣೆ ಆಗ್ಲು, ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರೋ ಅವನು ನಾನಲ್ಲ. ಛೇ, ಹಾಳಾದ ಒಳ್ಳೆ ಟೈಮಲ್ಲಿ ಹೀಗಾಗ್ಬೇಕಾ? ಹೌದಲ್ಲ. ನೀವೇನೋ ಹೇಳ್ತಿದ್ರಲ್ಲ? ಅದು ಹಾಳಾದ್ದು ಮರ್ತೇ ಹೋಯ್ತು. ಮರ್ತ್ ಹೋಯ್ತಾ? ತಾಳಿ ಒಂದ್ ನಿಮಿಷ. ತಗೊಳ್ಳಿ, ಕುಡಿರಿ. ಮತ್ತೆ ನಕ್ಕ ಬಂದ್ರು ಬಂದ್ಬಿಡುತ್ತೆ. ಅರೆ, ನೀವು ಸುಮ್ಮನೆ ಇದಿರಲ್ಲ, ತಗೊಳ್ಳಿ, ನೀವು ಕುಡಿರಿ. ಈಗ ಜ್ಞಾಪಕಕ್ಕೆ ಬಂತು. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ವಜ್ರ ವ್ಯಾಪಾರನೂ ಅಲ್ಲ, ಕಿರಣ್ ಕುಮಾರು ಅಲ್ಲ. ನಾನು ಮುತ್ತು. ಅಷ್ಟೇ ಕಿರಣ್ ಕುಮಾರ್ ನನ್ನ ನಕಲಿ ಕಿರಣ್ ಕುಮಾರ್ ಆಗಿ ಮಾಡಿದ್ದಾನೆ. ಅವನ ತಾಯಿಗೆ ಹುಷಾರಿಲ್ಲ, ಅವನು ಊರಿನಲ್ಲ. ನಾನು ನನ್ನ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಹಳ್ಳಿಯಿಂದ ಇಲ್ಲಿಗೆ ಬಂದೆ. ನಿಜವಾಗ್ಲೂ? ನಾನು ವಜ್ರದ ವ್ಯಾಪಾರಿ ಮಾಲಾ ಅಲ್ಲ, ನಾನು ಪೊಲೀಸ್ ಆಫೀಸರ್ ಲೀಲಾ. ಕಿರಣ್ನ ಹಿಡಿಯೋಕೆ ವಜ್ರದ ವ್ಯಾಪಾರಿ ಹಾಗೆ ಪೊಲೀಸ್ ಕಮಿಷನರು ನನ್ನ ಕಳಿಸಿದ್ದಾರೆ. ಹೌದಾ? ಅಷ್ಟೇ. ಆಮೇಲೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನನ್ ಜೊತೆ ಇದಾರಲ್ಲ ನಕಲಿ ಚಿಕ್ಕಪ್ಪ ಚಿಕ್ಕಮ್ಮ, ಅವರು ಅಷ್ಟೇ ಪೊಲೀಸ್ ಆಫೀಸರ್ಗಳೇ. ಒಂದ್ ಮಾತು ಹೇಳ, ತಪ್ಪು ತಿಳ್ಕೊಬಾರ್ದು. ನೀನು ನೋಡ್ದಾಗ್ಲಿಂದ ನನಗೆ ನಿದ್ರೆನೇ ಇಲ್ಲ. ಸುಳ್ಳೆ ಹೇಳ್ತಿದ್ದೀರಾ. ನನ್ನ ಹತ್ರ ವಜ್ರ ಗಿಜ್ರ ಏನು ಇಲ್ಲ ಅಂತ ನಿಮಗ್ ಗೊತ್ತಾದ್ರೆ ನನ್ನ ಬಿಟ್ಟೇ ಬಿಡ್ತೀರಾ. ಅಣ್ಣ ಅಣ್ಣ ಅಣ್ಣ, ನಿಮ್ಗೆ ನಮ್ಮ ಅಣ್ಣ ಮುತ್ತು ಎಲ್ಲಿದ್ದಾನೆ ಅಂತ ಗೊತ್ತಾ? ಅವನು ನಿಮ್ ಹಾಗೆ ಪಿಪಿ ಊತಾನೆ. ಆ ಹೆಸರಿನವ್ರು ಇಲ್ಲಿ ಯಾರು ಇಲ್ಲ ಅಮ್ಮ. ಇಷ್ಟು ದೊಡ್ಡ ಪಟ್ಟಣದಲ್ಲಿ ಮುತ್ತುವನ್ನವ್ರನ್ನ ಎಲ್ಲಿ ಅಂತ ಹುಡುಕ್ತೀಯಾ? ಹಾಗೆಯೇ ಹುಡುಕೊಂತ ಹೋಗು. ಬನ್ರು. ಬುದ್ಧಿಗಿದೆಯಾ ನಿನಗೆ?
ಈಗ ರಸ್ತೆ ಮಧ್ಯೆ ನಿಂತು ಭಿಕ್ಷೆ ಬರ್ತಾ ಇದೆಯಲ್ಲ, ಅಕಸ್ಮಾತ್ ನಾನು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಾನೇನ್ ಭಿಕ್ಷೆ ಬೇಡ್ತಾ ಇಲ್ಲ. ನನ್ನ ಅಣ್ಣ ಮುತ್ತು ಆ ಕಾರ್ನಲ್ಲಿ ಹೋದ. ನಾನು ಅಣ್ಣ ಅಣ್ಣ ಅಂತ ಕೂಕೊಂಡು ಆ ಕಾರ್ ಹಿಂದೆನೆ ಹೋದೆ. ಆದ್ರೆ ಆ ಕಾರ್ ಹೊರಟೋಯ್ತು. ಅವನನ್ನು ಹುಡ್ಕೊಂಡು ಹಳ್ಳಿಯಿಂದ ಬಂದಿದ್ದೀನಿ. ಇದು ಹಳ್ಳಿ ಅಲ್ಲಮ್ಮ, ಪಟ್ನ. ಅಕ್ಕಪಕ್ಕ ನೋಡದೆ ಹೀಗೆ ರಸ್ತೆ ಮಧ್ಯೆ ಓಡಾಡ್ತಾ ಇದ್ರೆ ಇರೋ ಇನ್ನೊಂದು ಕಾಲನ್ನು ಕಳ್ಕೋಬೇಕಾಗತ್ತೆ. ಹುಷಾರಾಗಿ ಫುಟ್ಪಾತ್ ಮೇಲೆ ಓಡಾಡು. ಆಗ್ಲಿ. ಮುತ್ತು ತಂಗಿ ಸಿಟಿಲಿದ್ದಾಳೆ ಅಂದ್ರೆ ಡೇಂಜರ್, ವೆರಿ ವೆರಿ ಡೇಂಜರ್. ರೀಟಾ, ನೀನ್ ಯಾಕೆ ಇಷ್ಟು ಕೇರ್ಲೆಸ್ ಆಗಿ ಹೋದೆ? ಅವಳು ಯಾಕೆ ಫಾಲೋ ಮಾಡಲ್ಲ? ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವಳ ಆ ಜನಗಳ ಮಧ್ಯೆ, ಟ್ರಾಫಿಕ್ ಮಧ್ಯೆ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಲು. ಶಟ್ ಅಪ್ ಖಾನ್. ಅರ್ಜುನ್, ಎಲ್ಲ ಬನ್ನಿ. ಅವಳು ಎಲ್ಲಿದ್ರು ಹುಡುಕಿ ಕೃಗ ಬನ್ನಿ. ಲೀಲಾ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಒಂದ್ ವೇಳೆ ಅವನಿಗೆ ನೀವು CP ಆಫೀಸ್ ಅಂತ ಗೊತ್ತಾಗಿದ್ರೆ ಇಡೀ ನಮ್ ಪ್ಲಾನ್ ಸರ್ವನಾಶ ಆದಾಗೆ. ಇಲ್ಲ ಇಲ್ಲ, ಅವನಿಗೆ ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ಅವನ ಅರ್ಧ ಗ್ಲಾಸ ಕುಡ್ದಿದ್ದು. ಅವನಿಗೆ ಗೊತ್ತಾಗಿದ್ದಿದ್ರೆ ಜ್ಞಾನ ಬಂದ್ಮೇಲೆ ಅವನು ನನ್ನನ್ನ ಸುಮ್ಮನೆ ಬಿಡ್ತಿದ್ದ. ಅವನೇನ್ ಹೇಳ್ದ ಅದನ್ನು ನೀವು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಲೀಲಾ, ನಿಜ ಹೇಳಿ, ಅವನ ಜೊತೆಲಿ ಪ್ರೀತಿ ನಾಟಕ ಆಡು ಅಂತ ಹೇಳಿದೆ ಅಷ್ಟೇ. ನಾಟಕ ಆಡ್ತಾ ಆಡ್ತಾ ನೀವು ಅವನ ನಿಜವಾಗ್ಲೂ ಪ್ರೀತಿಸೋದಕ್ಕೆ ಶುರು ಮಾಡಿದ್ರಾ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ. ಒಂದ್ ವೇಳೆ ನೀವು ಹೇಳೋದು ನಿಜಾನೇ ಆಗಿದ್ರು ನನಗ್ ಕರ್ತವ್ಯ ಮುಖ್ಯ, ಪ್ರೇಮ ಅಲ್ಲ. ನನ್ ಮಾತಿನ ಮೇಲೆ ನಿಮಗ್ ನಂಬಿಕೆನೇ ಇಲ್ವಾ? ಐ ಆಮ್ ವೆರಿ ಸಾರಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಈಗ ಕಿರಣ್ ಕುಮಾರ್ ಹಿಡಿಯೋದಕ್ಕೆ ನಮ್ಗೆ ಉಳ್ಕೊಂಡಿರೋದು ಒಂದೇ ಪ್ಲಾನ್. ಏನ್ ಸರ್ ಅದು? ಒಂದು ದೊಡ್ಡ ವಜ್ರಗಳ ಎಕ್ಸಿಬಿಷನ್ ಏರ್ಪಾಡು ಮಾಡೋಣ. ಈ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಚೆನ್ನಾಗಿ ಪಬ್ಲಿಸಿಟಿ ಕೂಡ ಮಾಡೋಣ. ನಗರದ ಎಲ್ಲಾ ಶ್ರೀಮಂತರು ಅಲ್ಲಿಗೆ ಬಂದೇ ಬರ್ತಾರೆ. ಅದರಲ್ಲೂ ಕಿರಣ್ ಕುಮಾರ್ ಅಂತೂ ಇಂಥ ಅವಕಾಶನ ಕಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ವಜ್ರಗಳನ್ನ ಕದಿಯೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಸರ್, ಈ ಸಾರಿ ಅವನು ನಮ್ಮ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾಫಿ, ಬಿಸಿ ಕಾಫಿ. ಎಲ್ಲವ ಗಂಟ್ಲಿಗೆ ರೊಟ್ಟಿ ಸಿಗಾಕಬಿಟ್ಟೈತೆ. ಒಂದ್ ಕಪ್ ಕಾಫಿ ಜೊತೆಗೆ ರೊಟ್ಟಿ ನೆನ್ಸ್ಕೊಂಡ್ ತಿನ್ನು. ಇದು ನೆನಪಿನ ಬಿಕ್ಕಳಿಗೆ. ನನ್ನ ಅಣ್ಣ ನನ್ನ ನೆನೆಸ್ಕೊಳ್ತಾ ಇರಬಹುದು. ಅದು ಅಲ್ಲದೆ ಈಗ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಏನು ಅಣ್ಣ? ನನ್ನ ಅಣ್ಣ ಅಂದ್ಯವ? ಅಣ್ಣ ತಂಗಿ ಆದ್ಮೇಲೆ ದುಡ್ಡಿನ ವಿಚಾರ ಯಾಕವ್ವ? ತಗೋ ತಗೋ, ಕಾಫಿ ಕುಡಿಯವ್ವ. ಬೇಡ ಅಣ್ಣ, ನಿಂಗೆ ಸುಮ್ಮನೆ ತೊಂದ್ರೆ. ತಗೋವ್ವ, ಕುಡಿಯವ್ವ, ಕುಡಿ ಕುಡಿ. ನನ್ ಕಾಫಿ ಹಂಗೈತೆ, ಚೆನ್ನಾಗಿದೆ. ಈ ರುಚಿಯಾದ ಕಾಫಿ ಕುಡಿಯಕ್ಕೆ ಕಬ್ಬನ್ ಪಾರ್ಕಲ್ಲಿ ಕ್ಯೂ ನಿಂತಿರ್ತಾರ ಕಣವ್ವ. ಕಾಫಿ ಕುಡಿಯಕ್ಕೆ. ಎಲ್ಲಿಂದ ಬಂದವ? ಹಳ್ಳಿಯಿಂದ. ಅಮ್ಮ ಸತ್ತೋದ್ಲು. ಇರೋನೊಬ್ಬ ಅಣ್ಣ, ಅವನನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಯ್ಯಯ್ಯೋ ಪಾಪ. ಇದ್ಯಾರು? ಮೋತಿ. ಅಲ್ಲ ಕಣವ್ವ, ಇಂಥ ದೊಡ್ಡ ಸಿಟಿಗೆ ಈ ನಾಯಿನ ಬೇರೆ ಜೊತೆ ಕರ್ಕ ಬಂದಿದೆಯಲ್ಲವ್ವ. ಸಾರಿ ಅಣ್ಣ, ನಾನಣ್ಣ. ಈ ಸಿಟಿಲಿ ನಿಮ್ಮ ಅಣ್ಣ ಎಲ್ಲಿದ್ದಾನವ್ವ? ಗೊತ್ತಿಲ್ಲ. ಅವನ ಹೆಸರು ಮುತ್ತು. ಮುತ್ತು? ಹೌದು. ಯಾಕೆ? ಮುತ್ತು ಅಂತ ಈ ಸಿಟಿಲಿ ಯಾರು ಇಲ್ವಲ್ಲವ. ಹಳ್ಳಿ ಕಡೆಯಿಂದ ಮೋಸ ಗೀಸ ಗೊತ್ತಿಲ್ಲದೆ ಇರೋರು ಮುತ್ತು ರತ್ನಗಳಂತ ತುಂಬಾ ಜನ ಬಂದ್ಬಿಡ್ತಾರೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಮೋಸ್ಕರ ಆಗೋಯ್ತಾರೆ. ಇಲ್ಲ ಇಲ್ಲ, ನನ್ನ ಅಣ್ಣ ಅಂತವನಲ್ಲ. ಹಂಗಿದ್ರೆ ಎಲ್ಲೋ ನನ್ನಂಗೆ ಕಾಪಿ ಟೀ ಮಾರ್ಕೊಂಡಿರ್ಬೋದು. ಬರ್ಲವ ತಂಗವ್ವ, ಇಲ್ಲಿ ನೋಡವ್ವ, ಎಲ್ಲೂ ತಂಗಕ್ಕೆ ಜಾಗ ಗೀಗ ಸಿಕ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಡವ್ವ. ನೀನು ತಂಗಕ್ಕೆ ರಾಘವೇಂದ್ರ ಸ್ವಾಮಿ ಗುಡಿಲಿ ನಾನ್ ಜಾಗ ಮಾಡಿಸ್ಕೊಡ್ತೀನಿ ಕಣವ್ವ. ಬರ್ಲವ ತಂಗವ್ವ, ಕೊಡವ ಗ್ಲಾಸ. ಹಾ ಮತ್ತೆ ಅಣ್ಣ ಬರ್ಲಣ್ಣ, ಆ ಬಿಸಿ ಕಾಫಿ ಕಾಫಿ. ಸರ್, ಏನೇ ಆಯ್ತು? ಬ್ಯಾಂಡ್ ಬಾಸನ್ ಕೈಯಲ್ಲಿ ಕತ್ತಿ ಕೊಡ್ತಾ ಇದೆಯಲ್ಲ, ಸರಿನಾ? ನಂಗೆ ಗೊತ್ತಿಲ್ಲ, ಶುರು ಮಾಡಿ. ಏ ಯಾಂದಳ್ಳಿ, ಹೀಗ ಮಾಡೋದು? ನಮ್ಮ ಹಳ್ಳಿ ಹೇಗೋದು ಮಾಡ್ತಾರೆ? ಆಗಲ್ಲ ಸರ್ ಮಾಡೋದು. ನೀವು ಮಾಡ್ತಾರ ತಪ್ಪು. ಹೀಗೆ
ಗಟ್ಟಿ ಮನುಷ್ಯ, ಒಂದ್ ಗ್ಲಾಸ್ ನೀರ್ ತಂದ್ಕೊಡ್ತೀಯಾ? ನೀರಾ? ಹಾ, ನೀರಾ? ಹೋಗು ಹೋಗು ಹೋಗು. ನೀನು ಪಿಪಿ ಉತ್ತಿಯೇನು? ಹಾ, ನಾನು ಪಿಪಿ ಉತ್ತೀನಿ, ಇವರೆಲ್ಲ ತಬಲಾ ಬಾರಿಸ್ತಾರೆ. ಹಾಗಾದ್ರೆ ನಿನಗೆ ಮುತ್ತು ಗೊತ್ತಿರ್ಬೇಕಲ್ಲ, ಅವನು ಪಿಪಿ ಉತ್ತಾನೆ. ಮುತ್ತು ಮುತ್ತು ಅದೇ ಪಿಪಿ ಉತ್ತಾನ, ಅವನು ನಮ್ ಸ್ನೇಹಿತನೇ. ಹೌದಾ? ಎಲ್ಲಿರ್ತಾನವನು? ಅವನು ನನ್ನ ಅಣ್ಣ. ಅವನಾ? ನಮ್ಮ ಮನೆ ಎದುರುಗಡೆ ಇರ್ತಾನೆ. ಆ ಮನೆನಾ? ಹೌದಮ್ಮ, ನಿಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀವಿ, ನಡಿಯಮ್ಮ. ನಡಿ. ಎಲ್ಲಿ ನಮ್ಮಣ್ಣ? ಮನೇಲಿದ್ದಾನೆ, ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇಲ್ಲೇ ಇದ್ದಾನೆ, ತೋರಿಸ್ತೀವಿ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೆ ಈಗ ಗೊತ್ತಾಯ್ತು. ನೀನಾ? ಮಧ್ಯಾಹ್ನ ನನ್ನ ಜೀಪ್ ಗಡ್ಡ ಬಂದವಳು ನೀನೇ ತಾನೆ? ಇಲ್ಲಿಗೆ ಯಾಕೆ ಬಂದೆ? ಆ ಗೂಂಡಗಳು ನಿನ್ನ ಅಣ್ಣ ಇಲ್ಲೇ ಇರ್ತಾನೆ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದ್ರು. ಓಕೆ ಅಳ್ಬೇಡ, ನಡಿ, ನಿಮ್ಮ ಮನೆಗೆ ಬಿಟ್ಟು ಹೋಗ್ತೀನಿ. ಮನೆ ಎಲ್ಲಿದೆ? ನನಗೆ ಮನೆ ಅಂದ್ರೆ ಬೀದಿ ಅಲಿತಾ ಇದೆಯಾ? ನನ್ನ ಅಣ್ಣ ಎಲ್ಲಾದ್ರೂ ಸಿಗ್ತಾನೆ ಅಂತ ಬೀದಿ ಸುತ್ತಾ ಅಲಿತಾ ಇದ್ದೀನಿ. ಅಯ್ಯೋ ಹುಚ್ಚಿ, ಹೀಗೆಲ್ಲ ಹುಡುಕಾಡಿದ್ರೆ ನಿಮ್ಮ ಅಣ್ಣ ಸಿಗ್ತಾನೆ ಅನ್ಕೊಂಡಿದ್ಯಾ? ಬಾ ನನ್ನ ಜೊತೆ. ಎಲ್ಲಿಗೆ? ನಮ್ಮನೆಗೆ. ಹೆದರ್ಕೋಬೇಡ, ನನ್ನ ಜೊತೆಲಿ ನನ್ನ ತಾಯಿ ಕೂಡ ಇದ್ದಾರೆ. ನಾನೊಬ್ಬ ಪೊಲೀಸ್ ಆಫೀಸರ್. ನಿಮ್ಮ ಅಣ್ಣ ಸಿಗೋವರೆಗೂ ನೀನು ಅಲ್ಲೇ ಇರ್ಬೋದು. ಬಾ. ಓಹ್ ಸಾರಿ. ಏನಪ್ಪ, ನೀನ್ ಊಟಕ್ಕೆ ಬರ್ತೀಯ ಅಂತ ಕಾದು ಕಾದು ಸಾಕಾಯ್ತು. ಯಾಕೋ ಇಷ್ಟು ಲೇಟು? ಸ್ವಲ್ಪ ಲೇಟ್ ಆಗೋಯ್ತಮ್ಮ. ಇದೇನು ರಕ್ತ? ಯಾರ ಇವಳು? ಇವಳು ಭವಾನಿ ಅಂತ. ನಮಸ್ಕಾರಮ್ಮ. ಈಗ ಹಳ್ಳಿಯಿಂದ ತನ್ನ ಅಣ್ಣನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಆ ಸಮಯದ 4 ಜನ ಗೂಂಡಾಗಳು ಇವಳ ಮೇಲೆ ಅಟ್ಯಾಕ್ ಮಾಡಿದ್ರು. ಹೌದಮ್ಮ, ಇವ್ರು ಇವತ್ತು ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ದಿದ್ರೆ ನನ್ನ ಕತೆ ಮುಗ್ದು ಹೋಗಿ ನಿಮ್ಗೆಲ್ಲ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ಅಯ್ಯೋ, ಎಂತ ಮಾತಾಡ್ತೀಯಮ್ಮ. ನಿಮ್ಮಂಥವ್ರನ್ನ ಕಾಪಾಡೋದಕ್ಕೇನೆ ಸರ್ಕಾರ ಇಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ನಿಮ್ಮಣ್ಣ ಸಿಗೋವರೆಗೂ ನೀನಿಲ್ಲೇ ಇರಮ್ಮ. ನಡಿ, ಬಟ್ಟೆ ಬದಲಾಯಿಸ್ಕೊಳ್ವಿ. ಅಡಿಗೆ ರೆಡಿನಾ? ರೆಡಿ. ಇವತ್ತು ನಾವು 3 ಜನ ಒಟ್ಟಿಗೆ ಊಟ ಮಾಡಬೇಕು. ನಂದು ಊಟ ಆಯ್ತು ಕಣೋ. ಇನ್ನೊಬ್ಬ ಸ್ಪೆಷಲ್ ಅತಿಥಿ ನಮ್ ಜೊತೆಲಿ ಬಂದಿದ್ದಾನೆ. ಎಲ್ಲಿ? ನೋಡಲಿ.
ಕಿರಣ್, ಒಂದ್ ಗುಡ್ ನ್ಯೂಸ್. ಇವತ್ತು ಮುತ್ತು ತಂಗಿನ ಪತ್ತೆ ಹಚ್ಚಿಬಿಟ್ಟೆ. ವೆರಿ ಗುಡ್. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅವಳು? ಇನ್ಸ್ಪೆಕ್ಟರ್ ವಿನೋದ್ ಮನೇಲಿ. ಇನ್ಸ್ಪೆಕ್ಟರ್ ವಿನೋದ್. ಅಮ್ಮ ಅಮ್ಮ, ಏನಪ್ಪಾ? ಎಲ್ಲಮ್ಮ ಭವಾನಿ ಕಾಣ್ತಾನೆ ಇಲ್ಲ? ಇವತ್ತು ಅಣ್ಣ ತಂಗಿ ಹಬ್ಬ ಅಲ್ವಾ? ಅಣ್ಣ ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದಾಳಪ್ಪ. ನಾನು ಅವನು ಹುಡುಕೋದಕ್ಕೆ ಶತಪ್ರಯತ್ನ ಮಾಡ್ತಾನೆ ಇದ್ದೀನಮ್ಮ. ಏನಮ್ಮ ಇದು ಗುಂಡಿ ಕಿತ್ತೋಗ್ತಾನೆ ಇದೆ? ನಿಂದು ದಿನ ಇದ್ದದ್ದೇ ರಾಮಾಯಣ. ಗುಂಡಿ ದಿನ ಕಿತ್ತಾಕ್ತಾನೆ ಇರೋ, ನಾನು ಹೊಲ್ಕೊಡ್ತಾನೆ ಇರ್ತೀನಿ. ನಾನು ಬಡ್ಕೋತಾನೆ ಇದ್ದೀನಿ, ಮನೆಗೊಬ್ಬ ಸೊಸೆನ ಕರ್ಕೊಂಬಾಪ್ಪ ಅಂತ. ನನ್ ಮಾತ್ ನೀನ್ ಕೇಳಿದ್ರೆ ತಾನೆ? ನಾನೇನೋ ಕರ್ಕೊಂಬರಕ್ ರೆಡಿ, ನೀನು ಒಪ್ಕೋಬೇಕಲ್ಲ. ಒಪ್ಕೊಳ್ಳೋ ಅಂತ ಹುಡುಗಿ ಏನೋ ಇದ್ದಾಳೆ, ಆದ್ರೆ ಅವಳು ಏನು ಅನ್ನೋದನ್ನ ಒಂದೇ ದಿನದಲ್ಲಿ ತೀರ್ಮಾನ ತಗೊಳಕ್ ಆಗಲ್ಲ. ಒಂದ್ 4 ದಿನ ಹೋಗ್ಲಿ, ಆಮೇಲೆ ತಿಳಿಸ್ತೀನಿ. ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯಾ? ನನ್ನ ಹತ್ರನೇ ನಾಟಕ ಆಡ್ತೀಯೇನು? ನೀನು ಪೊಲೀಸ್ನವನಾದ್ರೆ ನಾನು ಪೊಲೀಸ್ನವನ್ ತಾಯಿ ಕಣೋ. ಅಯ್ಯೋ, ಕಣ್ಣಿಗೆ ಕಾಣೋದೇ ಇಲ್ಲಪ್ಪ. ಅಮ್ಮ ನೀವು ಬಿಡಿ, ಗುಂಡಿ ನಾನು ಹೊಲ್ಸ್ಕೊಡ್ತೀನಿ. ಬೇಡಮ್ಮ, ನಿನ್ನೆ ತಾನೇ ಬಂದಿದ್ದೀಯಾ, ಎಲ್ಲ ಕೆಲ್ಸನೂ ನೀನೇ ಮಾಡ್ತೀಯ. ನನಗೆ ಕೆಲಸ ಮಾಡೋದು ರೂಢಿ ಆಗೋಗಿದೆ. ನಾನು ಹಳ್ಳಿಲಿದ್ದಾಗ್ಲೂ ಅಷ್ಟೇ ಮನೆ ಕೆಲಸ ಎಲ್ಲ ನಾನೊಬ್ಳೇ ಮಾಡ್ತಾ ಇದ್ದೆ. ಈ ಊರ್ಗೋಲಿಟ್ಕೊಂಡು ಕೆಲಸ ಮಾಡೋದು ಕಷ್ಟ ಅಲ್ವಾ ಭವಾನಿ? ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಮ್ಮ. ಈ ಕಾಲಿನ ತೊಂದ್ರೆ ಹುಟ್ಟಿದಾಗಿಂದಲೂ ಇದೆಯಾ? ಇಲ್ಲಮ್ಮ, ಚಿಕ್ಕ ವಯಸ್ಸಿನಲ್ಲಿ ಎಡು ಬಿದ್ಬಿಟ್ಟೆ, ಅದಕ್ಕೆ ಕಾಲು ಹೀಗಾಗೋಯ್ತು. ಆಗ್ಲಿಂದ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಡೆ ಬೀಳ್ತಾನೆ ಇದ್ದೀನಿ. ಆದ್ರೆ ನನ್ನ ಅದೃಷ್ಟ ಏನು ಅಂದ್ರೆ, ನಾನು ಎಡೆ ಬೀಳುವಾಗೆಲ್ಲ ಯಾರಾದ್ರೂ ಒಬ್ರು ಬಂದು ಸಹಾಯ ಮಾಡೇ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಇದ್ದಾನೆ. ಸಾಯಂಕಾಲ ಬರೋವಾಗ ಅವನು ಜೊತೆಲಿ ಕರ್ಕೊಂಡ್ ಬರ್ತೀನಿ. ಅವನೇನ್ ಟ್ರೀಟ್ಮೆಂಟ್ ಹೇಳ್ತಾನೋ ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಅಮ್ಮ, ನಾ ಬರ್ತೀನಿ. ಆಯ್ತಪ್ಪ. 1 ನಿಮಿಷ, ನಮ್ಮ ಅಣ್ಣನ ಹುಡುಕ್ತೀರಾ ತಾನೆ? ಖಂಡಿತವಾಗ್ಲು ಇಡೀ ಬೆಂಗಳೂರು ಸಿಟಿನೇ ಜಾಲಾಡ್ಬಿಡ್ತೀನಿ. ಭವಾನಿ, ಅಣ್ಣ ಅಣ್ಣ ಅಣ್ಣ, ನಿನ್ಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ, ಎಷ್ಟೆಲ್ಲ ಅಲ್ದಾಡ್ದೆ. ಒಂದ್ಸಲ ನಿನ್ ಕಾರಲ್ಲಿ ಕೂತಿದಾಗ ನೋಡ್ದೆ, ನಾನ್ ಕೂಕೊಂಡು ಬರೋಷ್ಟಲ್ಲಿ ನೀನ್ ಹೊಟ್ಟೆ ಹೋಗಿದ್ದೆ. ನೀನ್ ಕೇಳಿಸ್ಕೊಳ್ದೆ ಹೋದೆ ಅಣ್ಣ. ಎಂತ ಕೆಲಸ ಆಗೋಯ್ತು? ಕ್ಷಮಿಸ್ಬಿಡು ಭವಾನಿ, ನಾನೇನಾದ್ರೂ ನೀ ಕೂಗಿದ್ದ ಕೇಳಿಸ್ಕೊಂಡಿದ್ರೆ ಕಾರೇನು ಏರೋಪ್ಲೇನ್ ನಿಲ್ಸಿ ಓಡ್ ಬಂದ್ಬಿಡ್ತಿದ್ದೆ. ಹೋಗ್ಲಿ ಬಿಡಣ್ಣ. ಹೌದು, ನಾನಂತೂ ನಿನ್ನ ಹುಡ್ಕೋಕ್ಕಾಗ್ಲಿಲ್ಲ, ನೀನ್ ನನ್ನ ಹೇಗೆ ಹುಡುಕ್ತೆ? ಅದು ಏನಾಯ್ತಂದ್ರೆ, ಅಮ್ಮ ಇವನೇ ನನ್ನ ಅಣ್ಣ. ಓಹ್, ನಮಸ್ಕಾರಮ್ಮ. ಇವರೇನಾ ನಿಮ್ಮಣ್ಣ ಮುತ್ತು? ಹೌದಮ್ಮ, ಅಣ್ಣ ಇವರೇ ನನಗೆ ಆಶ್ರಯ ಕೊಟ್ಟವರು. ಇವ್ರ ಮಗ ನನ್ನ ಗೂಂಡಾಗಳಿಂದ ಕಾಪಾಡಿದ್ರು. ತುಂಬಾ ದೊಡ್ಡ ಉಪಕಾರ ಮಾಡಿದಿರಿ. ಇದಕ್ಕೆ ನಾ ಕೃತಜ್ಞತೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ ಬಿಡಪ್ಪ, ಬಾ ಕೂತ್ಕೋ. ಇಲ್ಲಮ್ಮ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದಲ್ಲಿ ಇದ್ದೀನಿ. ಇನ್ನೇ ಅವಳಾದ್ರೂ ಬಿಡುವು ಮಾಡ್ಕೊಂಡ್ ಬರ್ತೀನಿ. ಭವಾನಿ, ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ಮೋತಿ, ನೋಡಿಲ್ಲಿ ಯಾರು ಬಂದಿದ್ದಾರೆ ಅಂತ. ಮೋತಿ, ಅಣ್ಣ ನೋಡ್ ಬಗುಳ್ತೀಯಾ? ಇದಕ್ಕೆಲ್ಲ ಸಿಟಿ ಗಾಳಿ ಬೀಸ್ಬಿಟ್ಟಿದೆ ಅಣ್ಣ. ಮೋತಿ, ಈಗ ನನಗೆ ಅರ್ಥ ಆಯ್ತು. ನಾನು ಸೂಟ್ ನೋಡಿ ಗುರ್ತಿಡ್ತಿಲ್ಲ. ಬರ ನಡಿ ಭವಾನಿ. ಯಾಕೆ ಮೋತಿ, ಮುತ್ತಣ್ಣನ ಜೊತೆ ಹೋಗೋದ್ ಬೇಡ್ವಾ? ಬಹಳ ದಿನ ಆಯ್ತಲ್ಲ, ಅದಕ್ಕೆ ಬೊಗಳ್ತಾ ಇದೆ. ಅದನ್ನ ಕಟ್ಟಾಕು, ಆಮೇಲೆ ಬಂದು ಕರ್ಕೊಂಡು ಹೋಗೋಣ. ಇದೇನಣ್ಣ, ಮೋತಿನ ಕಟ್ಟ ಹಾಕಿದ್ರೆ ಬೈತಿದ್ದೆ, ಈಗ ನೀನೇ ಕಟ್ಟಾಕು ಅಂತ ಹೇಳ್ತಿದ್ಯಲ್ಲ. ಹಳ್ಳಿಲಿ ಪರವಾಗಿರ್ಲಿಲ್ಲ, ಇದು ಪಟ್ಟ ನೋಡು, ಹುಷಾರಾಗಿರ್ಬೇಕು. ಆಯ್ತಣ್ಣ. ಮೋತಿ, ಏ ಮೋತಿ, ಹೋದ್ರೆ ಹೋಗಿ, ನನಗೆ ಬಹಳ ಕೆಲಸ ಇದೆ. ನೀನ್ ನಡಿಯಮ್ಮ. ನಾನ್ ಬರ್ತೀನಮ್ಮ. ನೀವು ಮಾಡಿರೋ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಹೋಗ್ಬಿಟ್ಪಮ್ಮ. ಭವಾನಿನ ಆಗ ಕರ್ಕೊಂಡ್ ಬರ್ತಾ ಇರಪ್ಪ. ಆಯ್ತಮ್ಮ. ನಾನ್ ಬರ್ತಾನೆ ಇರ್ತೀನಮ್ಮ. ಅವ್ರಿಗೆ ಹೇಳ್ಬಿಡಿ, ಅಣ್ಣ ಸಿಕ್ಬಿಟ್ಟ, ಹುಡ್ಕೋದ್ ಬೇಡ ಅಂತ. ಯಾರ್ಗೆ? ನನ್ ಮಗನ್ನ. ಭವಾನಿ, ಇನ್ಮೇಲೆ ನನ್ ಮಗ ನಿನ್ ಹುಡ್ಕೊಂಡ್ ಬರ್ತಿರ್ತಾನೆ ಏನೋ. ಬರ್ತೀನಮ್ಮ. ಬರ್ತೀನಮ್ಮ.
ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟು ಬೇಗ ನೀನ್ ಸಿಗೋ ಹಾಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದ್ ಸರಿ, ನೀನ್ ಇಷ್ಟು ಬೇಗ ಇಷ್ಟು ದೊಡ್ಡ ಮನುಷ್ಯ ಹೇಗಾದೆ? ಲಾಟ್ರಿ ಗೀಟ್ರಿ ಏನಾದ್ರು ಹೊಡಿತಾ? 2 ಸಲ ಹೊಡಿತು. 2 ಸರಿನಾ? ಹೌದು, ಒಂದು ಅವತ್ತು, ಇನ್ನೊಂದು ಇವತ್ತು. ಅರೆ, ನೀನ್ ಸಿಗರೇಟ್ ಸೇದೋದು ಯಾವಾಗ ಕಲ್ತೆ? ಯಾಕೆ ಹಿಡ್ಸಲ್ವಾ? ಇಲ್ಲ. ಸರಿ ಹಾಗಾದ್ರೆ. ಅಣ್ಣ, ನೀನ್ ಈ ಮನೇಲಿ ಇರ್ತೀಯಾ? ಹಾ, ಅಲ್ಲಿ ಮೇಲಿದೆಯಲ್ಲ ಆ ಮನೇಲಿ. ಅಬ್ಬಾ, ಹಾ ಬಾ ನೋಡು, ಇದೇ ನೀನು ಹೊಸ ಮನೆ. ಚೆನ್ನಾಗಿದೆಯಾ? ಈ ಪಟ್ಟಣದಲ್ಲಿ ಇದೇ ಬಹಳ ಎತ್ತರವಾದ ಮನೆ ಅಂತ ಕಾಣುತ್ತೆ. ಎಷ್ಟು ಎತ್ತರದಲ್ಲಿದೆ ಅಂತಂದ್ರೆ ಆಕಾಶದ ಮೇಲೆ ಮನೆ ಕಟ್ಟಿರೋ ಹಾಗಿದೆ. ಅಯ್ಯೋ ಹುಚ್ಚಿ, ಪಟ್ಟಣದಲ್ಲಿ ಮನುಷ್ಯ ಎಷ್ಟತ್ರಕ್ಕೆ ಏರ್ತಾನೋ ಅಷ್ಟತ್ರಕ್ಕೆ ಮನೆನೂ ಕಟ್ತಾನೆ. ಸಾಕು ಸಾಕು, ಇದಕ್ಕಿಂತ ಎತ್ತರವಾದ ಮನೆ ನನಗ್ ಬೇಡ. ಹೌದಾ? ಆ ಭವಾನಿ, ಇವಳು ಕಮಲಾ ಅಂತ, ನೀನ್ ನೋಡ್ಕೊಳಕ್ಕೋಸ್ಕರ. ನನ್ ನೋಡ್ಕೊಳಕ್ಕೋಸ್ಕರನಾ? ಹಾ, ನಾ ಕೆಲ್ಸದ ಮೇಲೆ ಯಾವಾಗಲೂ ಹೊರಗಡೆ ಇರ್ತೀನಿ. ಆಗ ನೀವು ಒಬ್ಳೇ ಹೋಗ್ತೀಯಲ್ಲ, ನಿನಗೆ ಯಾವ ರೀತಿನೂ ತೊಂದರೆ ಆಗ್ಬಾರ್ದು ಅಂತ ಈ ಕಮಲಾ ನಿನ್ ಜೊತೆ ಇರ್ತಾಳೆ. ಅಣ್ಣ, ನೀನೇ ನನಗೆ ಸಿಕ್ಬಿಟ್ ಮೇಲೆ ನನ್ಗಿನ್ ಯಾವ ತೊಂದರೆ ಇದೆ ಹೇಳು? ಅರೆ, ಏನಿದು ಮಿಂಚು? ಮಿಂಚಲ್ಲ, ಇದು ಫ್ಲಾಶ್. ನಮ್ಮಿಬ್ರು ಫೋಟೋ ತೆಗೆದಿದ್ದು. ಫೋಟೋನಾ? ಹಾಗಾದ್ರೆ ಮೋತಿ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಮೋತಿ ತೆಗ್ಸೋಣ. ನಾನು ಈಗಲೇ ಹೋಗಿ ಮೋತಿ ಕರ್ಕೊಂಡ್ಬಿಡ್ಲಾ? ಸರಿ ಅಣ್ಣ, ಬರ್ತೀನಿ. ಮೋತಿನ ಹುಡುಕಿ ಎಲ್ಲಿದ್ರು ಬಿಡ್ಬೇಡಿ, ಸಿಕ್ಕದ್ಕೊಳ್ಳೆ, ಅನ್ ಸಾಯಿಸ್ಬಿಡಿ. ಸರಿ.